ನಾನು ಇಲ್ಲಿ ಬಂದು ನಿಮ್ಮ ಜೊತೆಗೆ ಮಾತನಾಡೋಕ್ಕಿಂತ ಹೆಚ್ಚಾಗಿ ಅಲ್ಲೇ ಅಧಿಕಾರಿ ಜೊತೆಗೆ ಸಂಪರ್ಕ ಮಾಡಿಕೊಂಡು ಸ್ವಲ್ಪ ಚರ್ಚೆಗಳನ್ನ ಮಾಡಿ ಸಮಸ್ಯೆಗಳ ಬಗೆಹರಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡಿದ್ರಿಂದ ಸ್ವಲ್ಪ ತಡವಾಯಿತು. ನಾನು ನಿರಂತರವಾಗಿ ನಮ್ಮ ಹಾಸನ ಜಿಲ್ಲಾ ಮಂಚು ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದೆ. ಇವತ್ತು ಈ ಊರಿಗೆ ಭೇಟಿ ಕೊಡ್ಬೇಕಣ್ಣ ಅಂತಂದ್ರು. ಆಯ್ತು ಹೋಗೋಣ ಅಂತೇಳಿ ಇಲ್ಲಿ ಜಿಲ್ಲಾ ಒಂದು ಸಂಪರ್ಕ ಮತ್ತು ಪರಿಶೀಲನಾ ಸಭೆಯನ್ನು ಮಾಡೋದ್ರ ಜೊತೆಗೆ ನನಗೆ ನಮ್ಮ ಜಿಲ್ಲಾ ವ್ಯವಸ್ಥಾಪಕರಾಗಿರ್ತಕ್ಕಂಥ ಮನುಕುಮಾರ್ ಅವರು ಮತ್ತೆ ದಿಲೀಪ್ ರವರು, ಮಂಜೂರ್ ಅವರು, ನನ್ನ ಜೊತೆಗೆ ಅನೇಕ ಜನ ನಮ್ಮ ಬಂಧುಗಳು, ಮುಖಂಡರುಗಳು ವಿವಿಧ ತಾಲೂಕುಗಳಿಂದ ಇಲ್ಲಿ ಆಗಮಿಸಿದರೆ ಮತ್ತು ಇಲ್ಲಿ ಈಗ ತಾನೇ ಸರ್ಕಲ್ ಇನ್ಸ್ಪೆಕ್ಟರ್ ಕೂಡ ಮೋಹನ್ ರೆಡ್ಡಿ ಅವರು ಕೂಡ ಬಂದಿದ್ದಾರೆ. ನಿಜವಾಗ್ಲೂ ಕೂಡ ನಾನು ಬರ್ತಕ್ಕಂಥದ್ದನ್ನು ನೀವು ಕಾಯ್ದಿದ್ದಕ್ಕೆ ಒಂದು ಕಡೆ ನನಗೆ ಸಂತೋಷ, ಇನ್ನೊಂದು ಕಡೆಗೆ ನೀವು ಪಟ್ಟಿರ್ತಕ್ಕಂಥ ಕಷ್ಟದ ಬಗ್ಗೆ ನನಗೆ ಮರುಕ. ನಿಜವಾಗ್ಲೂ ಕೂಡ ನಾವೆಲ್ಲ ಇದನ್ನೆಲ್ಲ ನೋಡ್ಕೊಂಡೇ ಬಂದಿರ್ತಕ್ಕಂಥವ್ನು. ನಾನು ಕೂಡ ಎಲ್ಲ ನೋಡ್ಕೊಂಡ್ ಬಂದಿರ್ತಕ್ಕಂಥವ್ನು. ಕಲ್ಲು ಹೊಡಿಯೋದಂದ್ರೆ ಏನು, ಮಣ್ಣು ಹೊರೋದಂದ್ರೆ ಏನು, ಕೆಲಸ ಅಂದ್ರೆ ಏನು, ಎಲ್ಲ ನೋಡ್ಕೊಂಡೇ ಈ ಮಟ್ಟಕ್ಕೆ ನಾವು ಬಂದಿರ್ತಕ್ಕಂಥ. ಇದೇನು ಕಸುಬೇನು ನಮ್ಗೇನು ಹೊಸ ಕಸುಬಲ್ಲ. ಇದು ನಮ್ಮ ಕುಲ ಕಸುಬು, ನಮ್ಮ ವೃತ್ತಿನೇ ಇದು. ನಾವು ಕೂಡ ಕಲ್ಲು ಹೊಡೆದು, ಕಲ್ಲು ಸುಟ್ಟು, ಕಲ್ಲು ಹೊಡೆದು, ಬಂಡೆ ತೆಗೆದು ಎಲ್ಲ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಇದೆಲ್ಲ ಇಲ್ಲಿಗೆ ನಿಂತೋಗ್ಬೇಕು. ಇದು ನಮ್ಮ ಮಕ್ಕಳಿಗೆ ಅದನ್ನ ಮತ್ತೆ ಮುಂದುವರ್ಸೋದು ಬೇಡ ಅಂತ ಯೋಚನೆ ಮಾಡಿದರೆ, ನೀವೆಲ್ಲ ತಾಯಂದ್ರು ಬಹಳಷ್ಟು ಜನ ಇದ್ರಲ್ಲಿ, ನಿಮ್ಮ ಮಕ್ಕಳನ್ನು ಓದಿಸ್ಬೇಕು. ಓದಿಸೋದ್ರಿಂದನೇ ಈ ನಿಮ್ಮ ಬಡತನ, ನಿಮ್ಮ ಈ ಕಷ್ಟ ದೂರ ಆಗುತ್ತೆ ಅಂತಕ್ಕಂಥದ್ದು ನನಗೆ ಇರ್ತಕ್ಕಂಥ ಬಲವಾದ ನಂಬಿಕೆ. ನಾವು ಯಾವತ್ತು ಈ ಕಷ್ಟದಿಂದ ಹೊರಬರಬೇಕು, ಯಾವತ್ತು ಈ ಒಂದು ಬಡತನದಿಂದ ಹೊರಬರಬೇಕು, ಯಾವತ್ತು ನಾವು ಒಳ್ಳೆ ಬಟ್ಟೆ, ಒಳ್ಳೆ ಊಟ, ಒಳ್ಳೆ ನಿದ್ರೆ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡ್ರೆ, ನಮ್ಮ ಮಕ್ಕಳನ್ನ, ನಾನು ಕೊನೇ ಮಾತು ಹೇಳ್ತೀನಿ, ನಮ್ಮ ರಕ್ತವನ್ನು ಮಾರಿಯಾದರೂ ಪರವಾಗಿಲ್ಲ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸ್ಬೇಕು. ಅದರಿಂದ ಮಾತ್ರ ಬಡತನ ನೀಗಲಾಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ. ನಾನು ಓದ್ ಕಡೆಗೆಲ್ಲ ನನ್ನ ತಾಯಂದ್ರಿಗೆ ಹೇಳ್ತೀನಿ, ನಿಮ್ಮ ಮಕ್ಕಳನ್ನು ಓದಿಸಿ. ನಾವು ಓದ್ತಕ್ಕಂಥ ಕಾಲದಲ್ಲಿ ಬಹಳ ಕಷ್ಟ ಇತ್ತು. ಹಾಸ್ಟೆಲ್ ಇರಲಿಲ್ಲ, ಸ್ಕೂಲ್ ಇರಲಿಲ್ಲ, ಎಲ್ಲೋ ತಾಲೂಕಿಗೆ, ಜಿಲ್ಲೆಗೆ ಬಹಳ ದೂರ ಹೋಗ್ಬೇಕಾಗಿತ್ತು. ಇವತ್ತು ಪ್ರತಿ ಹೆಜ್ಜೆಜ್ಜೆಗೂ ಕೂಡ ಒಂದು ಶಾಲೆ ಅಂತಿದೆ, ಹಾಸ್ಟೆಲ್ ಅಂತಿದೆ, ಊಟದ ವ್ಯವಸ್ಥೆ ಇರುತ್ತದೆ, ವಸತಿ ವ್ಯವಸ್ಥೆ ಇರ್ತದೆ, ಅನೇಕ ಶಿಕ್ಷಣ ಸಂಸ್ಥೆಗಳು ಕೂಡ ಇರ್ತವೆ. ಮಾಡ್ದಂಗೆ ಮಾಡಬೇಕು. ಯಾವ ಮಗುನು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಓದಿಸ್ಲೇಬೇಕು. ನೀವು ಆಲೂರಿಗೆ ಕಳಿಸ್ತಿರೋ, ಹಾಸನಕ್ಕೆ ಕಳಿಸ್ತಿರೋ, ಬೇಲೂರಿಗೆ ಕಳಿಸ್ತಿರೋ ಪ್ರಶ್ನೆ ಅದನ್ನು ಓದಿಸ್ಲೇಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರ ತಗೊಳ್ಬೇಕು. ತಾಯಂದ್ರೆ ತಗೊಳ್ತೀರಾ? ತಗೊಳ್ಳೇಬೇಕು. ನಿಮ್ಮ ಕಷ್ಟ ಪರಿಹಾರ ಆಗ್ಬೇಕಂದ್ರೆ ನೀವು ಓದಿಸ್ಲೇಬೇಕು ಮಕ್ಕಳಿಗೆ ಅಂತಕ್ಕಂಥ. ನೀವಂತೂ ಓದ್ಲಿಲ್ಲ, ನಿಮ್ಗೆ ಅದು ಭಾಗ್ಯ ಸಿಕ್ಲಿಲ್ಲ. ನಿಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳು ಓದ್ಲಿ, ಚೆನ್ನಾಗಿ ಓದಿದ್ರೆ ಎಲ್ಲ ಒಂದ್ ಕಡೆ ಸೇರ್ಕೋತಾರೆ, ದುಡಿತಾರೆ. ಆಗ ನಿಮ್ಮನ್ನ ಕಷ್ಟದಿಂದ ಹೊರತರ್ತಾರೆ, ಬಡತನವನ್ನು ಅಲ್ಲಿಗೆ ಬಿಟ್ಟು ಮಾಡ್ತಾರೆ ಅಂತಕ್ಕಂಥದ್ದು ಒಂದು ನಂಬಿಕೆ.